ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ರಾಷ್ಟ್ರೀಯ ಹೆದ್ದಾರಿ 66ರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರುವ ಶಿರೂರಿನಲ್ಲಿ 6 ದಿನಗಳ ಹಿಂದೆ ಗುಡ್ಡ ಕುಸಿದ ಘಟನೆಯಲ್ಲಿ 10 ಮಂದಿ ನಾಪತ್ತೆಯಾಗಿದ್ದು 7 ಜನರ ಶವಗಳು ಪತ್ತೆಯಾಗಿವೆ. ಆದರೆ ಕೇರಳ ಮೂಲದ ಬೆನ್ಸ್ ಲಾರಿ ಚಾಲಕ ಅರ್ಜುನ್ ಸಹಿತ ನಾಪತ್ತೆಯಾದ 3 ಪತ್ತೆ ಕಾರ್ಯಕ್ಕೆ NDRF ಸದಸ್ಯರು, ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ 34 ಸದಸ್ಯರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಚಾಲಕ ಅರ್ಜುನ್ ಇರುವ ಬೆನ್ಸ್ ಲಾರಿ ಮಣ್ಣಿನಲ್ಲಿ ಹುದುಗಿರುವುದನ್ನು ಲೋಹ ಶೋಧಕ ಮತ್ತು GPS ಮೂಲಕ ಪತ್ತೆ ಹಚ್ಚಲಾಗಿದ್ದು, ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಶಿರೂರು ಮಣ್ಣು ಕುಸಿತದ ವೇಳೆ ತನ್ನ ಲಾರಿಯಲ್ಲಿ ನಿದ್ರಿಸುತ್ತಿದ್ದರು. ಈ ಲಾರಿಯ ಮೇಲೆ ಇದೀಗ 60 ಟನ್ ಮಣ್ಣು ಬಿದ್ದಿದೆ. ಆದರೆ ಅರ್ಜುನ್ ಜೀವಂತ ಇದ್ದಾರೆ ಎಂಬ ನಂಬಿಕೆ ಹುಟ್ಟುಕೊಂಡಿದೆ. ಕಾರಣ ಅರ್ಜುನ್ ಫೋನ್ ಆನ್ ಆಫ್ ಆಗುತ್ತಿದೆ. ಹೀಗಾಗಿ ಮಣ್ಣು ಬೇಗ ತೆಗೆದರೆ ಅರ್ಜುನ್ ಬದುಕುತ್ತಾನೆ ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಹೋಟೆಲ್ ನಡೆಸುತ್ತಿದ್ದ ಶಿರೂರಿನ ಲಕ್ಷ್ಮಣ್ ಬೊಮ್ಮಯ್ಯ ನಾಯ್ಕ, ಅವರ ಪತ್ನಿ ಶಾಂತಿ ನಾಯಕ್, ಮಗ ರೋಷನ್, ಮಗಳು ಅವಂತಿಕಾ, ಭಾವ ಜಗನ್ನಾಥ ನಾಯ್ಕ, ಉಪೇಂದ್ರ ನಾಯ್ಕ ನಾಪತ್ತೆಯಾಗಿದ್ದರು. ಅದರಲ್ಲಿ ಲಕ್ಷ್ಮಣ ನಾಯ್ಕ, ಶಾಂತಿ ನಾಯ್ಕ, ಬಾಲಕ ರೋಷನ್, ಅವಂತಿಕಾ ಹಾಗೂ ಒಂದು ಅಪರಿತ ಶವ ಗಂಗಾವಳಿ ನದಿ ದಂಡೆಯ ಊರುಗಳಲ್ಲಿ ಸಿಕ್ಕಿದೆ. ಮತ್ತೊಂದು ವಿಶೇಷವೆಂದರೆ, ಹಲವಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಸಾಗುವಾಗ ಇದೇ ಲಕ್ಷ್ಮಣ ನಾಯ್ಕ ಹೋಟೆಲ್ ಮುಂಭಾಗ ಲಾರಿ ನಿಲ್ಲಿಸಿ ಚಹಾ ಕುಡಿಯುವುದು ಲಾರಿ ಚಾಲಕರ ವಾಡಿಕೆ. ಅಂದೂ ಕೂಡ ಲಾರಿ ನಿಲ್ಲಿಸಿ ಚಹಾ ಕುಡಿಯುವಾಗ ಈ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಲಕ್ಷ್ಮಣ್ ನಾಯ್ಕ್ ಮಲಯಾಳಂ ಚೆನ್ನಾಗಿ ಮಾತನಾಡುತ್ತಿರುವುದರಿಂದ ಕೇರಳ ಭಾಗದಿಂದ ಈ ಮಾರ್ಗದಲ್ಲಿ ಬರುವ ಮಲಯಾಳಂ ಭಾಷಿಕರು ಲಕ್ಷ್ಮಣ ನಾಯ್ಕ ಅಂಗಡಿಯ ಮುಂದೆ ವಾಹನ ನಿಲ್ಲಿಸಿ ಚಹಾ ಕುಡಿಯುವುದು ವಾಡಿಕೆಯಾಗಿತ್ತು. ಮಣ್ಣು ತೆರವು ಕಾರ್ಯ ಶೀಘ್ರವಾಗಿ ಕೈಗೊಂಡರೆ ಅರ್ಜುನ ಬದುಕುವ ಸಾಧ್ಯತೆ ಹೆಚ್ಚಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಲಾಗಿದೆ. ಶಿರೂರಿನಲ್ಲಿ ಹೆದ್ದಾರಿ ಅಂಚಿನಲ್ಲಿ 30 ವರ್ಷಗಳಿಂದ ಚಹಾದ ಅಂಗಡಿ ನಡೆಸುತ್ತಿದ್ದ ಲಕ್ಷ್ಮಣ್ ನಾಯಕ ಆ ಕಾರ್ಯದಿಂದಲೇ ಜೀವನ ಕಟ್ಟಿಕೊಂಡು ತನ್ನ ಪುಟ್ಟ ಸಂಸಾರ ನಿರ್ವಹಣೆ ಮಾಡುತ್ತಿದ್ದ. ಹೆದ್ದಾರಿಯಲ್ಲಿ ಬರುವ ವಾಹನ ಸವಾರರ ವ್ಯಾಪಾರದಿಂದಲೇ ಬದುಕು ಕಟ್ಟಿಕೊಂಡಿದ್ದ ಅವರ ಕುಟುಂಬಕ್ಕೆ ಗುಡ್ಡ ಕುಸಿತದ ರೂಪದಲ್ಲಿ ಬಂದ ದುರ್ವಿಧಿ ಇಡೀ ಕುಟುಂಬವನ್ನೇ ಬಲಿ ಪಡೆದಂತಾಗಿದೆ. ಭಯಾನಕವಾದ 250 ಅಡಿ ಎತ್ತರದ ಗುಡ್ಡದ 1 ಎಕರೆಯಷ್ಟು ಜಾಗ ಮೂಲ ಗುಡ್ಡದಿಂದ ಬೇರ್ಪಟ್ಟು ನೆಲಕ್ಕಪ್ಪಳಿಸಿದ್ರಿಂದ ದುರಂತ ಸಂಭವಿಸಿದೆ. ಇದರಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಮೂಲಕ ಅಂಕೋಲಾ ಕುಮಟಾ ರಸ್ತೆ ಮಾರ್ಗ ಸಂಪೂರ್ಣ ಸ್ಥಗಿತಗೊಂಡಿದೆ. ಅಂಕೋಲಾ ಕುಮಟಾ ಮಾರ್ಗದಲ್ಲಿ ಅಂಕೋಲಾದಿಂದ 10 ಕಿಲೋಮೀಟರ್ ದೂರದ ಶಿರೂರಿನ ಗಂಗಾವಳಿ ನದಿ ದಂಡೆ ಮೇಲೆ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗಿದೆ. ಹೆದ್ದಾರಿಯನ್ನು ಚತುಷ್ಪಥವಾಗಿ ವಿಸ್ತರಿಸಲು ಕೆಲ ವರ್ಷಗಳ ಹಿಂದೆ 250 ಅಡಿಗಿಂತ ಎತ್ತರದ ಗುಡ್ಡವನ್ನು ಲಂಬವಾಗಿ ಕಡಿಯಲಾಗಿತ್ತು. ಹೀಗೆ ಕಡಿದ ಗುಡ್ಡದಿಂದ ಮಳೆಗಾಲದಲ್ಲಿ ನೀರಿನ ಒರತೆ ಹರಿಯುತ್ತಿತ್ತು. ಕಳೆದ ಮಳೆಗಾಲದಲ್ಲಿ ಅಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿದಿತ್ತು. ಹೆದ್ದಾರಿಯ ಒಂದೆಡೆ ಗುಡ್ಡ ಇದ್ದರೆ ಇನ್ನೊಂದು ಪಕ್ಕದಲ್ಲಿ 15-20 ಅಡಿ ಕೆಳಗೆ ಗಂಗಾವಳಿ ನದಿ ಇದೆ. ಹೆದ್ದಾರಿ ಪಕ್ಕದಲ್ಲಿ ನದಿಯ ಕೆಳಗಿನ ಜಾಗದಲ್ಲಿ ಲಕ್ಷ್ಮಣ್ ನಾಯ್ಕ್ ಕುಟುಂಬ ಟೀ ಸ್ಟಾಲ್ ಇಟ್ಟುಕೊಂಡು ವಾಸವಿತ್ತು. ಹೆದ್ದಾರಿಯಲ್ಲಿ ಹೋಗಿ ಬರುವ ವಾಹನ ಸವಾರರು ಚಹಾ ತಿಂಡಿ ಸೇವನೆಗಾಗಿ ಅಲ್ಲಿ ನಿಲ್ಲುತ್ತಿದ್ದರು. ಮಂಗಳವಾರ ಬೆಳಿಗ್ಗೆ 2 ಟ್ಯಾಂಕರ್ಗಳು, 1 ಕಾರು ನಿಂತಿದ್ದವು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಮಂಗಳವಾರ ಬೆಳ್ಳಂಬೆಳಗ್ಗೆ ಸುಮಾರು 1 ಎಕರೆಗೂ ಹೆಚ್ಚು ವಿಸ್ತಾರದ ಗುಡ್ಡದ ಭಾಗ ಏಕಾಏಕಿ ಜರಿದಿದೆ. ಗುಡ್ಡದ ಅವಶೇಷಗಳು 60 ಮೀಟರ್ ಅಗಲದ ಹೆದ್ದಾರಿಯನ್ನು ಮುಚ್ಚಿ ಹಾಕಿ ಅದರಾಚೆ 30 ಮೀಟರ್ ದೂರದಲ್ಲಿರುವ ಟೀ ಸ್ಟಾಲ್ ಮೇಲೆ ಬಿದ್ದು ಗಂಗಾವಳಿ ನದಿಯತ್ತ ಜಾರಿ ಬಿದ್ದಿದೆ. ಬಂಡೆಗಲ್ಲು ಸಹಿತ ಮಣ್ಣು ಅಪ್ಪಳಿಸಿದ ರಭಸಕ್ಕೆ ನದಿಯಲ್ಲಿ ಸುನಾಮಿಯಂತ ಅಲೆ ಎದ್ದಿದ್ದು ಇನ್ನೊಂದೆಡೆ ದಡಕ್ಕೆ ಹೋಗಿ ಅಪ್ಪಳಿಸಿ ಅಲ್ಲೂ ಅನಾಹುತಕ್ಕೆ ಕಾರಣವಾಗಿದೆ. ಈ ರೀತಿ ಗುಡ್ಡದ ಭಾಗ ಮಗುಚಿ ನದಿಗೆ ಬಿದ್ದು ಭಾರೀ ಗಾತ್ರದ ನೀರಿನ ಅಲೆ ಎದ್ದಿರುವುದನ್ನು ಇದುವರೆಗೆ ಕಂಡಿರಲಿಲ್ಲ ಎಂದು ಸ್ಥಳೀಯ ಸಮಾಜ ಸೇವಕಿ ಮಂಜುಳಾ ನಾಯಕ್ ಹೇಳುತ್ತಿದ್ದಾರೆ. ಬೃಹತ್ ಬಂಡೆಗಳಿಂದ ಕೂಡಿದ ಗುಡ್ಡವು ಬಲವಾಗಿ ತಳ್ಳಲ್ಪಟ್ಟಿದ್ದರಿಂದ ಅಡುಗೆ ಅನ್ನಿನ ತುಂಬಿದ 1 ಟ್ಯಾಂಕರ್ ಲಾರಿ ಹಾಗೂ 1 ಖಾಲಿ ಟ್ಯಾಂಕರ್ ಲಾರಿ ಗಂಗಾವಳಿ ನದಿಗೆ ಬಿದ್ದು ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಹೆದ್ದಾರಿ ಪಕ್ಕದ ಚಹಾದ ಅಂಗಡಿ ಎದುರು ನಿಲ್ಲುತ್ತಿದ್ದ 1 ಕಾರು ಮತ್ತು ಅದರಲ್ಲಿದ್ದವರು ಚಹಾ ಅಂಗಡಿ ಮಾಲೀಕನ ಕುಟುಂಬದ ಎಲ್ಲ 5 ಸೇರಿ 10ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದರು. ಈ ಪೈಕಿ 7 ಮಂದಿಯ ಶವ ಸಮೀಪದ ಊರುಗಳಲ್ಲಿ ನದಿ ದಂಡೆಯಲ್ಲಿ ಸಿಕ್ಕಿದೆ. ಉಳಿದವರು ಮಣ್ಣಿನಡಿ ಹುದುಗಿ ಹೋಗಿದ್ದಾರೆಯೋ ಅಥವಾ ನೀರಿನಲ್ಲಿ ಮುಳುಗಿದ್ದಾರೆಯೋ ಎಂದು ತಿಳಿದಿಲ್ಲ. ಘಟನೆಯಲ್ಲಿ 11 ಜನರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಗುಡ್ಡ ಕುಸಿದ ಜಾಗಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸಹಿತ ಭೇಟಿ ನೀಡಿದ್ದರು. ಅವೈಜ್ಞಾನಿಕ ಕಾಮಗಾರಿಯಿಂದ ಘಟನೆ ನಡೆದಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದ್ದರು.
ಈ ಘಟನೆಯಿಂದ ಒಂದೇ ಕುಟುಂಬದ 5 ಮೃತಪಟ್ಟಿರುವುದು ನಿಜಕ್ಕೂ ದುರಂತವೇ ಸರಿ ಎಂದು ಮರುಗಿದರು. ಇದರಲ್ಲಿ ಯಾವುದೇ ರಾಜಕಾರಣ ಮಾಡದೆ ಕೇಂದ್ರ ಹಾಗೂ ರಾಜ್ಯ ಒಟ್ಟಾಗಿ ಈ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕೆಂದು ತಿಳಿಸಿದ್ದರು. ಇನ್ನು ಸಿಎಂ ಸಿದ್ದರಾಮಯ್ಯ ಸಹಿತ ಭಾನುವಾರ ಸ್ಥಳಕ್ಕೆ ಭೇಟಿ ಕೊಟ್ಟು ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಬೇಕು, ಲಾರಿಯಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಆದಷ್ಟು ಬೇಗ ರಕ್ಷಿಸಬೇಕೆಂದು ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೃಷ್ಣ ಬೈರೇಗೌಡ, ಮಂಕಾಳು ವೈದ್ಯ ಸೇರಿದಂತೆ ಹಲವರು ಸಾಥ್ ನೀಡಿದ್ದರು. ಮಾರ್ಕ್ ಮಾಡಿದ ಎಲ್ಲ ಪಾಕೆಟ್ಸ್ ಅನ್ನ GPS ತಗೊಂಡ್ಬಂದು ರಡಾರ್ ತಗೊಂಡ್ಬಂದು ಅವ್ರು ಮಾರ್ಕ್ ಮಾಡಿಕೊಟ್ರು ಸರ್. ಅದನ್ನು ಕ್ಲಿಯರ್ ಅವರೇ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಇಂದು ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಮಿಲಿಟರಿ ಪಡೆ ಆಗಮಿಸಿದೆ. ಬೆಳಗಾವಿಯಿಂದ ಮಿಲಿಟರಿ ಪಡೆ ಆಗಮಿಸಿದ್ದು ಮಣ್ಣಿನಡಿ ಸಿಲುಕಿಕೊಂಡಿರುವವರ ರಕ್ಷಣೆ ಕಾರ್ಯ ನಡೆಸಲಾಗುತ್ತಿದೆ. ಈ ದೃಶ್ಯಾವಳಿಗಳು ನಿಮಗಾಗಿ. ನಮಸ್ಕಾರ.